गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्मा तस्मै श्रीगुरवे नमः। चिदंबर नमस्तेस्तु चिंतितार्थप्रदायिने औदुंबर सदावासा ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ರಾಜಾರಾಮ್ ಮಹಾರಾಜರವರ ಭಂಗವನ್ನು ನೋಡೋಣ. ಎಲ್ಲವ್ರು ಏನು ಹೇಳ್ತಾರಪ್ಪ, ಗುರುಕೃಪೆ ಹೊರತಾಗಿ ಈ ನಿಜಾತ್ಮ ಬೋಧ ಆಗಲಿಕ್ಕೆ ಸಾಧ್ಯವಿಲ್ಲ. ನಾನು ಯಾರು, ನನ್ನ ಸ್ವರೂಪ ಏನು, ನನ್ನ ನಿಜಗುಣ ಏನು, ಇದನ್ನು ತಿಳ್ಕೋಬೇಕು ಅಂದರೆ ಆ ಗುರುಕೃಪೆ ಹೊರತಾಗಿ ಈ ಸಾರ ಏನಿದೆಯೋ, ಎಸೆನ್ಸ್ ಅಂತೀವಿ ನಾವು, ಮರ್ಮ, ಇದನ್ನು ತಿಳ್ಕೋಬೇಕು ಅಂದರೆ ಆ ಸದ್ಗುರು ಕೃಪೆ ಮಾತ್ರದಿಂದ ಸಾಧ್ಯ. ಇಲ್ಲ ಅಂದರೆ ಈ ಜನ್ಮಕ್ಕೆ ಬಂದು ನಾವು ಆ ಸದ್ಗುರುನ ಪ್ರಾಪ್ತಿ ಮಾಡಿಕೊಳ್ಳಿಲ್ಲ ಅಂದರೆ ನಮ್ಮ ಜೀವನ ಎಲ್ಲವೂ ವ್ಯರ್ಥ ಆಗೋಗುತ್ತೆ. ಯಾಕೆಂದರೆ ಈಗ ಒಂದು ಜ್ಞಾನವನ್ನು ನಾನು ಯಾರಪ್ಪ, ಈ ನಾನು ಯಾರು ಅಂತ ತಿಳ್ಕೊಳ್ಳೋದ್ರಿಂದನೇ ಬಾಕಿದೆಲ್ಲ ಸಮಸ್ಯೆಯಿಂದ ನನಗೆ ಬಿಡುಗಡೆ ಆಗುತ್ತೆ. ನಾನು ಯಾರು ಅಂತಾನೆ ಗೊತ್ತಿಲ್ಲ. ಪೃಥ್ವಿ ಮೇಲೆ ಬಂದೆ, ಒಂದು ಜನ್ಮ ತಗೊಂಡೆ, ಒಂದು ಆಕಾರ ಹೊಂದಿದೆ, ಒಂದು ರೂಪ ಬಂತು, ಒಂದು ದೇಹ ಬಂತು. ಆ ದೇಹವೇ ಸತ್ಯ ಎನ್ಕೊಂಡ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ, ಆ ದೇಹ ಮನಸ್ಸು ಅದಕ್ಕೆ ಸಂಬಂಧಪಟ್ಟಿದ್ದ ಉಪಾಧಿಗಳು ಮನಸ್ಸಿನಿಂದ ದೇಹಕ್ಕೆ ತದಾಕಾರ ವೃತ್ತಿಯನ್ನು ಕೊಟ್ಟು ನಾನೇ ದೇಹ ಅಂತ ಭ್ರಮೆಯಲ್ಲಿ ಬದುಕ್ತಾ ಇದ್ದೀನಿ. ಅದಕ್ಕೆ ಸುಖ ದುಃಖ, ಮನಸ್ತಾಪಗಳು, ಬೇಜಾರು, ಡಿಪ್ರೆಷನ್ನು, ಏನೇನು ಮುಂತಾದ ಶಬ್ದನ ಬಳಕೆ ಮಾಡಿದ್ರೂ ಕೂಡ ಆ ಪ್ರಪಂಚದ ಒಂದು ಏನು ಅಸತ್ಯತೆ ಇದೆಯೋ ಅದನ್ನು ಎಷ್ಟೇ ಶಬ್ದದ ಮುಖಾಂತರ ಬಳಕೆ ಮಾಡಿದ್ರೂ ಕೂಡ, ಅಥವಾ ನಮ್ಮ ಅನುಭವಕ್ಕೆ ಬಂದರೂ ಕೂಡ ನಾವು ಇನ್ನೂ ಆ ಮಾತನ್ನು ಒಪ್ಕೋತಾ ಇಲ್ಲ. ಏನು ಒಪ್ಕೋತಾ ಇಲ್ಲಪ್ಪ ನಾವು? ಪ್ರಪಂಚ ಅಶಾಶ್ವತವಾಗಿದೆ, ಅಸ್ಥಿರವಾಗಿದೆ, ನಾಶಿವಂತ ಅಂತೀವಿ. ಇದರ ಸ್ವರೂಪ ನಮಗೆ ಗೊತ್ತಾಯಿತು, ಆದರೂ ನಾವು ಯಾಕೆ ಇನ್ನೂ ಬಿಡ್ತಾ ಇಲ್ಲ ಇವೆಲ್ಲ? ಯಾಕೆ ನಮಗೆ ಯಾರ್ದಾರು ಹೇಳಿದರೆ ಮಾತು ಅಸಹನೀಯ ಆಗತ್ತೆ? ಯಾಕೆ ಚುಚ್ಚತ್ತೆ? ಯಾಕೆ ಬೇಜಾರಾಗತ್ತೆ? ಯಾಕೆ ಕ್ಲೇಶಗಳು ಆಗ್ತವೆ? ಯಾಕೆಂದರೆ ನಾನು ದೇಹ ಅಂತ ಇಂಪಾರ್ಟೆನ್ಸ್ ಕೊಟ್ಬಿಟ್ಟೀನಿ ಅದಕ್ಕೆ. ಐ ಆಮ್ ದ ಬಾಡಿ ಮೈಂಡ್ ಅಂತ ಎಷ್ಟು ಬಾಡಿ ಮೈಂಡಲ್ಲಿ ಹೊಕ್ಕೊಂಡ್ಬಿಟ್ಟಿದ್ದೀವಿ ನಾವು ಅಂದರೆ ನಮಗೆ ತಕ್ಷಣಕ್ಕೆ ನಾವು ಪರಮಾರ್ಥಕ್ಕೆ ಬಂದಿದ್ದೀವಿ. ಪರಮಾರ್ಥದಲ್ಲಿ ಬಂದ್ಬಿಟ್ಟು ಇನ್ನೂ ನಮ್ಮ ವಿವೇಕ ಜಾಗೃತನೇ ಆಗಿಲ್ಲ. ಆ ಬುದ್ಧಿದಲ್ಲಿ ಆ ಪ್ರಕಾಶನೇ ಬೀರ್ತಿಲ್ಲ. ಅಷ್ಟು ಅಂಧಕಾರದಲ್ಲಿ, ಅವಿದ್ಯೆಯಲ್ಲಿ, ಅಜ್ಞಾನದಲ್ಲಿ ಬದುಕ್ತಾ ಇದ್ದೀವಿ. ಆ ಆತ್ಮ ಆ ಬುದ್ಧಿ ಮೇಲೆ ಪ್ರಕಾಶನೇ ಬೀರ್ತಿಲ್ಲ. ನೀನು ಯಾರಪ್ಪ? ಯಾಕೆಂದರೆ ಎಲ್ಲ ಮರೆಮಾಚಿಬಿಟ್ಟಿದೆ. ಅಷ್ಟು ಆವರಣಗಳು, ಉಪಾಧಿಗಳು ಹಚ್ಕೊಂಡು ಬಿಟ್ಟಿದ್ದೀವಿ. ನಾನು ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ನಿರ್ಗುಣ, ನಿರಾಕಾರ, ನಿಶ್ಚಲ ಅಂದರೆ ಯಾವ ಚಲವೂ ಇಲ್ಲ ಅಲ್ಲಿ. ನೋ ಮೂಮೆಂಟ್ ಅಂತೀವಿ ನಾವು ಅದಕ್ಕೆ. ನಿಶ್ಚಲ ಅಂದರೆ ಅಚಲ, ನೋ ಮೂಮೆಂಟ್. ಯಾವ ಮೂಮೆಂಟ್ ಒಳಗೆ ಯಾವ ವೃತ್ತಿ, ಯಾವ ವಿಚಾರ ಹೇಳ್ದಿರೋ ಸ್ಥಿತಿ ನನ್ನ ನಿಜವಾದ ಸ್ಥಿತಿ. ಆದರೆ ನನಗೆ ಉಪಾಧಿ ಹಚ್ಕೊಂಡು ಕೂಡಲೇ ಒಬ್ಬರು ಬಾರ್ನ್ ಆಗ್ತಾರಲ್ಲಿ. ಅಮ್ಮ ಅಂದ ಕೂಡಲೇ ಅಮ್ಮ ಬಾರ್ನ್ ಆದ್ಲಲ್ಲಿ, ಅತ್ತೆ ಅಂದ ಕೂಡಲೇ ಅತ್ತೆ ಬಾರ್ನ್ ಆದ್ಲಲ್ಲಿ. ಆವಾಗ ಅನುಭವ ಆ ಮನಸ್ಸಿಗೆ ಬರುತ್ತೆ. ಅದರಿಂದ ದುಃಖ, ಬೇಜಾರು, ಕ್ಲೇಶ. ವೆನ್ ಐ ಆಮ್ ನಾಟ್ ದ ಬಾಡಿ, ಐ ಆಮ್ ನಾಟ್ ದ ಮೈಂಡ್. ನಿರ್ವಾಣ ಶತಕದಲ್ಲಿ ಹೇಳಿದರು ಶಂಕರಾಚಾರ್ಯ, ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ. ಏನೂ ಅಲ್ಲ ನಾನು. ಇದನ್ನು ಯಾರು ಬಂದು ತಿಳಿಸ್ಕೊಡ್ತಾನಪ್ಪ? ಸದ್ಗುರು ಬಂದು ತಿಳಿಸ್ಕೊಡ್ತಾನೆ. ನೀನು ಏನೂ ಇಲ್ಲ. ಯು ಆರ್ ಜಸ್ಟ್ ಎನ್ ಆಟಮ್ ಇನ್ ದ ಹೋಲ್ ಯೂನಿವರ್ಸ್. ಇಡೀ ಬ್ರಹ್ಮಾಂಡದಲ್ಲಿ, ವ್ಯಾಪಕ ಆಗಿರುವ ಬ್ರಹ್ಮಾಂಡದಲ್ಲಿ, ಆ ಜ್ಞಾನದಲ್ಲಿ ನೀನೊಂದು ಕಣಕ್ಕೆ ಎಷ್ಟ್ರಿ ಅಹಂಕಾರ, ಎಷ್ಟು ದೇಹಾಭಿಮಾನ ಕಣಕ್ಕೆ. ಒಂದು ಆಟಮ್ಮು ಎಲ್ಲಿ ನಮಗೆ ಜಗತ್ತಿನ ಒಂದು ಡಾಟ್, ಐ ಆಮ್ ಅ ಡಾಟ್ ಇನ್ ದ ಸ್ಪೇಸ್. ಎಷ್ಟು ಡಾಟಿಗೆ ಅಹಂಕಾರ, ಎಷ್ಟು ದೇಹಭಾವ, ನಾನು ಮಾಡದೆ ಅನ್ನೋದು ಅಹಂಕಾರ. ಇದನ್ನೆಲ್ಲವೂ ಅಜ್ಞಾನವನ್ನು, ನೀನೊಂದು ಡಾಟ್ ಇದೆಯಾ, ಯು ಆರ್ ನಥಿಂಗ್. ಸೊ ವೈ ಯು ಆರ್ ಕ್ಯಾರಿಂಗ್ ದಿಸ್ ಬರ್ಡನ್ ಆನ್ ಯುವರ್ ಹೆಡ್ ಅಂತ ಸದ್ಗುರು ಬಂದು ತಿಳಿಸ್ಕೊಡ್ತಾನೆ ನಮಗೆ. ಆವಾಗ ಜ್ಞಾನೋದಯ ಆದಾಗ, ಆ ಜ್ಞಾನದ ಮುಖಾಂತರ ಇವೆಲ್ಲವೂ ಕಳಚಿ ಹೋದಾಗ ನನ್ನ ನಿಜ ಸ್ವರೂಪದಲ್ಲಿ ಯಾವಾಗಲೂ ನಾನು ಸ್ಥಿರ ಆಗತ್ತೆ. ನನ್ನ ಮನಸ್ಸು ಲಯ ಹೊಂದತ್ತೆ. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ಸುಖಿ ದುಃಖಿ ಹೋಣೆ ಮನಾಚಾ ಧರ್ಮ, ಅಸೇ ಪರಬ್ರಹ್ಮ ನಿಶ್ಚಳತೋ, क्षुधा तृषा असे प्राणाचा तो धर्म, अंगे परब्रह्म वेगळेची, जन्म मरण असे देहाचा धर्म, गुरु कृपे वर्म कळो येते. दास म्हणे असे अक्षयी अविनाश,
ಬ್ರಹ್ಮಚಿದಾಕಾಶ ಚಿದಂಬರ. ಸುಖ ದುಃಖ ಆಗೋದು ಯಾರ ಧರ್ಮನಪ್ಪ? ಈಗ ದೇಹ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಮನಬುದ್ಧಿ ಚಿತ್ತ ಅಹಂಕಾರ ಸೇರಿ ಅಂತಃಕರಣ ಆಗತ್ತೆ. ಅಂತಃಕರಣದಲ್ಲಿ ಏನು ವಾಸ ಮಾಡ್ತಿದೆ? ಜನ್ಮ ಜನ್ಮಾಂತರದ ವಾಸನೆ. ಮನಸ್ಸು, ಬುದ್ಧಿ, ಚಿತ್ತ ಎಲ್ಲ ಸೇರಿ ಕಲೆಕ್ಟಿವ್ಲಿ ಫಾರ್ಮ್ಯಾಟ್ ಆಗುತ್ತೆ. ಒಂದೊಂದೇ ವಾಸನ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇಂಪ್ರೆಷನ್ಸ್ ಆಗಿ 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 ಜನ್ಮ ಜನ್ಮಾಂತರದ ವಾಸನೆ ಕೂಡಿಟ್ಟಿರುತ್ತೆ. ಅದ್ರ ಪ್ರಕಾರ ಯಾವಾಗ ಯಾವಾಗ ವೃತ್ತಿ ಹೇಳುತ್ತೋ, ಒಂದೊಂದು ವಿಚಾರ ಆಚೆ ಬರುತ್ತೋ, ಆ ವಿಚಾರ ಆಚೆ ಬಂದಾಗ ಸುಖ ದುಃಖ ಯಾರು ಹೊಂದುತ್ತಪ್ಪ? ಮನಸ್ಸು. ಒಂದು ವಿಚಾರ ಒಳಗಿಂದ ಹೊರಗಡೆ ತನಕ ಬಂತು ಆಚೆ, ಸರ್ಫೇಸ್ ಲೆವೆಲ್ ಮೇಲೆ. ಆ ಸರ್ಫೇಸ್ ಲೆವೆಲ್ ಮೇಲೆ ಬಂದಾಗ ಇದು ಅಲೆಗಳು. ಅದು ವಿಚಾರ ಬರ್ತಿದ್ದು ನನ್ನದೇ ಸ್ವರೂಪ. ಅದು ನನ್ನಿಂದ ಆಚೆ ಬರ್ತಾ ಇದೆ ವಿನಃ ನಾನು ಆ ವಿಚಾರ ಅಲ್ಲ. ಇದು ನಮ್ಮ ಗಮನಕ್ಕೆ ಬರಬೇಕು. ನಾವೇನು ಮಾಡ್ತೀವಿ? ವಿಚಾರ ಕಂಟ್ಕೊಂಡ್ಬಿಡ್ತೀವಿ. ಯಾವುದೋ ಒಂದು ವಿಚಾರ, 10 ವರ್ಷದ ವಿಚಾರ, 20 ವರ್ಷದ ವಿಚಾರ, ಆ ವಿಚಾರ ಕಂಟ್ಕೊಂಡ್ಬಿಟ್ಟು ಮನಸ್ಸು ಇಟ್ ಗೆಟ್ಸ್ ಇನ್ ಟು ದ ಡುವಾಲಿಟಿ. ಓ, ಸುಖ ಆಯಿತು, ದುಃಖ ಆಯಿತು, ಮಾನ ಆಯಿತು, ಅಪಮಾನ ಆಯಿತು, ನಿಂದನೆ ಆಯಿತು, ಸ್ತುತಿ ಆಯಿತು. ಎರಡು. ಇದು ಯಾರ ಧರ್ಮ? ಇದು ಮನಸ್ಸಿನ ಧರ್ಮ. ಮನಸ್ಸಿನ ಗುಣನೇ ಅದು. ಇಟ್ ವಿಲ್ ಆಲ್ವೇಸ್ ಕ್ರಿಯೇಟ್ ಎ ಡುವಾಲಿಟಿ so that the mind is always engaged in outside. So you are not looking at yourself back to the source. Where this is thought coming from? This thought is coming from where? Inside. Then who am I? I have to go deep down to search. Where are all these thoughts coming from? ಈ ವಿಚಾರಗಳು ಎಲ್ಲಿಂದ ಬರ್ತಾ ಇದೆ? ಹಾಗಂದ್ರೆ ಈ ವಿಚಾರಕ್ಕೂ ನನಗೆ ಯಾವ ಸಂಬಂಧ ಇದೆ? ಯಾವ ಸಂಬಂಧವೂ ಇಲ್ವಾ? ನನಗೂ ಈ ವಿಚಾರಕ್ಕೂ ಯಾವ ಸಂಬಂಧವೂ ಇಲ್ಲ. ಆದರೆ ಮನಸ್ಸು ಏನು ಮಾಡತ್ತಪ್ಪ? ನಮಗೆ ಬಂಧನದಲ್ಲಿ ಹಾಕತ್ತೆ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ. ಇದೇ ಮನಸ್ಸಿನ ಧರ್ಮ. ಇದು ನಮ್ಮನ್ನು ಇದರಲ್ಲಿ ಹಾಕಿದ್ರೆ ಇದರಿಂದ ಆಚೆ ಬರ್ಲಿಕ್ಕೆ ಬಿಡೋದಿಲ್ಲ. ಅದು ಇದರಿಂದ ಆಚೆ ಬರ್ಲಿಕ್ಕೆ ಬಿಡೋದಿಲ್ಲ. ಆದರೆ ಪರಬ್ರಹ್ಮ ವಸ್ತು ಹೆಂಗಿದೆ? ನಿಶ್ಚಳತೋ, ನಿಶ್ಚಲ. ಇಟ್ಸ್ ಅ ವೆರಿ ಸ್ಟ್ಯಾಟಿಕ್. ಅದು ಅಂತೀವಿ ನಾವು. ನಿಶ್ಚಲ ಅಂದರೆ ಸ್ಟ್ಯಾಟಿಕ್. ನೋ ಮೂಮೆಂಟ್ ಇಸ್ ದೇರ್ ಇನ್ಸೈಡ್. ಆಸ್ ಸೂನ್ ಆಸ್ ಎ ಮೂಮೆಂಟ್ ಈಸ್ ಅರೈಸ್ಡ್, ಎನ್ ಎಕ್ಸ್ಪೀರಿಯನ್ಸರ್ ಈಸ್ ಬಾರ್ನ್. ಅನುಭವಿ ಹುಟ್ಟುತ್ತಾನೆ. ಅಲ್ಲಿವರೆಗೂ ಯಾರೂ ಹುಟ್ಟಿರಲಿಲ್ಲ. ನನ್ನ ಪಾಡಿಗೆ ನಾನು ಸುಮ್ಮನೆ ಕೂತಿದ್ದೆ ನಿಶ್ಚಳವಾಗಿ. ನಾನು ಪರಬ್ರಹ್ಮ ವಸ್ತು. ಆದರೆ ಮನಸ್ಸಿನಿಂದ ಒಂದು ವಿಚಾರ ಆಚೆ ಬಂತು ಸರ್ಫೇಸ್ ಲೆವೆಲ್ ಮೇಲೆ. ನಾನು ಅದ್ರ ಜೊತೆ ತದಾಕಾರ ವೃತ್ತಿಯನ್ನು ಹೊಂದಿದೆ. ಆ ಸಿಚುವೇಶನ್ನು, ಘಟನೆ, ಪೀಪಲ್ ಎಲ್ಲರ ಜೊತೆ ಇನ್ವಾಲ್ವ್ ಆಯಿತು ಮನಸ್ಸು. ಆಯಿತು, ಅಲ್ಲಿ ಶುರುವಾಯಿತು ಸುಖ ದುಃಖ ದ್ವಂದ್ವ ಶುರುವಾಯಿತು. ಆದರೆ ನಾನು ಯಾರು? ನಾನು ಏಕೋಹಂ ಬಹುಶ್ಯಾಮ ಪ್ರಜಾಯೇತ್. ನಾನು ಒಂದೇ ಇರೋದು. ನಾನೇ ಅಪ್ಪ ಆದೆ, ನಾನೇ ಅಮ್ಮ ಆದೆ, ನಾನೇ ಅತ್ತೆ ಆದೆ, ನಾನೇ ಟೀಚರ್ ಆದೆ, ನಾನೇ ಡಾಕ್ಟರ್ ಆದರೆ. ಎಲ್ಲತ್ರಲ್ಲೂ ನಾನು ಎಲ್ಲಿದ್ದೀನಿ? ನಾನು ನಾನಾಗೇ ಇದ್ದೀನಿ. ದೀಸ್ ಆರ್ ಆಲ್ ದ ಕ್ಯಾರೆಕ್ಟರ್ಸ್ ಪ್ಲೇಡ್ ಬೈ ಮೀ. ಬಟ್ ಐ ಆಮ್ ನಾಟ್ ದ ಕ್ಯಾರೆಕ್ಟರ್. ಐ ಆಮ್ ಔಟ್ ಆಫ್ ಇಟ್. ನಿರ್ಲಿಪ್ತ ನಾನು. ಅದಕ್ಕೆ ಪರಬ್ರಹ್ಮ ವಸ್ತು ನಿಶ್ಚಳತೋ. ಕ್ಷುಧಾ ತೃಷ ಅಸೆ ಪ್ರಾಣಾचा तो ಧರ್ಮ. ಕ್ಷುಧ ನೀರಡಿಕೆ ಆಗೋದು, ಹಸಿವಾಗೋದು ಪ್ರಾಣದ ಧರ್ಮ. ಪ್ರಾಣವಾಯು ನಮ್ಮಲ್ಲಿ ಆ ಎನರ್ಜಿ, ಯಾವ ಎನರ್ಜಿ ಕೆಲಸ ಮಾಡ್ತಿದೆಯೋ ಅದು ಎನರ್ಜಿ ಹೆಂಗೆ ಖರ್ಚಾಗತ್ತೋ ಅದಕ್ಕೆ ಹಸಿವಾಗತ್ತೆ. ದೇಹ ನಡಿಬೇಕು, ದೇಹ ಕ್ರಿಯೆ ಮಾಡಬೇಕು. ಆ ಕ್ರಿಯೆ ಮಾಡಬೇಕು ಅಂದರೆ ಎನರ್ಜಿ ಬೇಕು ನಮಗೆ. ಅದಕ್ಕೆ ಆ ಪ್ರಾಣಮಯ ಕೋಶದಲ್ಲಿ ಎನರ್ಜಿ ಫುಲ್ ಇರಬೇಕು ಅಂದರೆ ನಮಗೇನಾಗತ್ತೆ? ಕ್ಷುಧಾತೃಷ ಆಗತ್ತೆ. ಅವಾಗ ದೇಹ ಮನಸ್ಸು ಹೋಗುತ್ತೆ, ಇಂದ್ರಿಯಗಳಿಗೆ ಹೇಳುತ್ತೆ, ಏ ಹೋಗಪ್ಪ, ನಾಲ್ಗೆಗೆ ಹೇಳುತ್ತೆ, ಹೋಗಿ ಹೇಳು, ಅಲ್ಲಿ ಹೊಟ್ಟೆಗೆ ಹೇಳುತ್ತೆ, ಜಠರಾಗ್ನಿ ಪ್ರಜ್ವಲಿತ ಆಗತ್ತೆ, ಹೋಗು ಹಸಿವಾಗ್ತಿದೆ ಅಂತ ಹೇಳು ಅಂತ ಹೇಳುತ್ತೆ ಇಂದ್ರಿಯಗಳಿಗೆ. ಇಂದ್ರಿಯಗಳು ಸಂಕೇತ ಕೊಡ್ತವೆ ನಮಗೆ, ಆ್ಯಕ್ಷನ್ ಆಗಬೇಕೀಗ, ತಿಂಡಿ ತಿನ್ನಬೇಕು ನಾವು. ಮನಸ್ಸು ಟಿಕ್ 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 ಅಂತಿರತ್ತೆ, ಹಸಿವಾಗ್ತಿದೆ 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 ಅಂತ. ಅವಾಗ ದೇಹ ಏನು ಮಾಡುತ್ತೆ? ಇಂದ್ರಿಯಗಳ ಮುಖಾಂತರ, ಪಂಚೇಂದ್ರಿಯ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳ ಮುಖಾಂತರ ಅದು ಕ್ರಿಯೆ ಮಾಡೋಕ್ಕೆ ಶುರು ಮಾಡುತ್ತೆ. ಹೋಗುತ್ತೆ ಕಿಚನ್ ಒಳಗೆ, ತಿಂಡಿ ಮಾಡುತ್ತೆ, ಅಡುಗೆ ಮಾಡುತ್ತೆ, ಊಟ ಮಾಡುತ್ತೆ. ಊಟ ಮಾಡಿದಾಗ ಏನಾಗುತ್ತೆ? ಹೊಟ್ಟೆಗೆ ಸಮಾಧಾನ ಆಯಿತು. ಮತ್ತೆ ಪ್ರಾಣವಾಯು ಎನರ್ಜಿ ಸಂಚಾರ ಆಗೋಕ್ಕೆ ಶುರುವಾಗುತ್ತೆ. ಒಮ್ಮೊಮ್ಮೆ ನಾವು ತಿಂಡಿ ತಿಂದಿರೋದಿಲ್ಲ, ನಮಗೆ ಬಹಳ ಲೋ ಫೀಲ್ ಆಗ್ತಾ ಇರುತ್ತೆ. ಯಾಕೆ? ಪ್ರಾಣದ ಧರ್ಮ ಅದು.
ಪ್ರಾಣಮಯ ಕೋಶದಲ್ಲಿ ಇರುವ ಎನರ್ಜಿ, ಇಡೀ ಶರೀರದಲ್ಲಿ ಎನರ್ಜಿ ಸಂಚಾರ ಆಗಬೇಕು. ನಾವು ನಡಿಲಿಕ್ಕೆ ಶಕ್ತಿ ಬೇಕು, ಮಾತಾಡ್ಲಿಕ್ಕೆ ಶಕ್ತಿ ಬೇಕು, ಓಡಾಡ್ಲಿಕ್ಕೆ ಶಕ್ತಿ ಬೇಕು, ಮೆಂಟಲ್ ಕೆಲಸ ಮಾಡ್ಲಿಕ್ಕೆ ಎನರ್ಜಿ ಬೇಕು. ಅದಕ್ಕೆ ಕ್ಷುಧಾ ತೃಷ ಎರಡು ಪ್ರಾಣದ ಧರ್ಮ. ಹಂಗೆ ಪರಬ್ರಹ್ಮ ವೇಗಳೇಚಿ. ಪರಬ್ರಹ್ಮ ವಸ್ತುಗೆ ಏನೂ ಹಸಿವಾಗ್ತಿಲ್ಲ, ಏನೂ ಆಗ್ತಿಲ್ಲ. ಯಾಕೆಂದ್ರೆ ಅದು ನಿರ್ಲಿಪ್ತ ಇದೆ, ಅದಕ್ಕೆ ಆಕಾರವೇ ಇಲ್ಲ. ಒಳಗಿರ ಕೂಟಸ್ಥ ಚೈತನ್ಯಕ್ಕೆ ಹಸಿವು ತೃಷೆ ಏನೂ ಇಲ್ಲ, ನಿದ್ದೆ ನೀರಡಿಕೆ ಇಲ್ಲ, ಅದಕ್ಕೆ ಸುಖ ದುಃಖ ಇಲ್ಲ. ಅದು ಅಲಿಪ್ತನಾಗಿ ಇರ್ತಾನವನು. ಅವನಿಗೆ ಯಾವ ಹಸಿವೆಯಿಂದ ಸಂಬಂಧ ಇಲ್ಲ, ಯಾವ ಕ್ಷುಧಾಯಿಂದ ಸಂಬಂಧ ಇಲ್ಲ, ಯಾವ ತೃಷೆಯಿಂದ ಸಂಬಂಧ ಇಲ್ಲ. ಅದು ಕೇವಲ ಸಾಕ್ಷೀಭೂತದಿಂದ ಇದೆಲ್ಲ ಕಾರ್ಯವನ್ನು ನೋಡ್ತಾ ಕೂತಿರುತ್ತೆ. ಹೆಂಗೆ ಈ ದೇಹ, ಈ ಮನಸ್ಸು, ಇಂದ್ರಿಯಗಳ ಮುಖಾಂತರ ಕ್ರಿಯೆಗಳನ್ನು ಮಾಡ್ತಾ ಇದೆ ಅನ್ನೋದನ್ನು ನೋಡ್ತಾ ಕೂತಿರ್ತಾನೆ ಅಷ್ಟೇ, ಸಾಕ್ಷಿ ಭಾವದಿಂದ. ಅದಕ್ಕೆ ಅವ್ರು ಹೇಳಿದ್ರು ಹಂಗೆ ಪರಬ್ರಹ್ಮ ವೇಗಳೇಚಿ. ವೇಗಳೇಚಿ ಮೀನ್ಸ್ ಅಪಾರ್ಟ್, ಸ್ಟ್ಯಾಂಡಿಂಗ್ ಅಪಾರ್ಟ್ ಫ್ರಮ್ ಇಟ್. ಸಾಕ್ಷಿ ಭಾವದಿಂದ ನೋಡೋದು. ಈ ದೇಹಕ್ಕೆ ಹಸಿವಾಗ್ತಿದೆ, ಮನಸ್ಸು ಹೇಳ್ತಾ ಇದೆ, ಇಂದ್ರಿಯಗಳಿಗೆ ಇಂದ್ರಿಯ ಮುಖಾಂತರ ಕೆಲಸ ಮಾಡಿಸ್ತಿದೆ, ದೇಹ ಚಲನವಲನ ಮಾಡ್ತಿದೆ, ಕ್ಷುಧ ತೃಷ ತೃಪ್ತಿ ಮಾಡ್ಕೋತಾ ಇದೆ, ದೇಹ ಭೋಗಗಳನ್ನು ತೃಪ್ತಿ ಮಾಡ್ಕೋತಿದೆ. ಆದರೆ ಅದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ. ಜನ್ಮ ಮರಣ ಅಸೇ ದೇಹಾಚ ಧರ್ಮ, ಗುರು ಕೃಪೆ ವರ್ಮ ಕಳೋದು. ಜನ್ಮ ಮರಣ ದೇಹಕ್ಕೆ ಪಂಚಮಹಾಭೂತಗಳಿಂದ ದೇಹ ಆಗಿದೆ. ಈ ದೇಹ ಒಂದು ಶರೀರವನ್ನು ಧಾರಣೆ ಮಾಡುತ್ತೆ, ಮತ್ತೆ ಪುನಃ ಎಕ್ಸಿಟ್ ಟೈಮ್ ಬಂದಮೇಲೆ ಮತ್ತೆ ಇನ್ನೊಂದು ಶರೀರ ಧಾರಣ ಮಾಡುತ್ತೆ. ಇದು ದೇಹದ ಧರ್ಮ. ಯಾಕೆಂದರೆ ಆ ದೇಹದಲ್ಲಿ ಕೂಟಸ್ಥ ಚೈತನ್ಯ ಬಂದು ಈ ಪ್ರಾರಬ್ಧದಿಂದ ಆ ದೇಹ ಬರಬೇಕು, ಇದರ ಮುಖಾಂತರ ಕೆಲಸಗಳಾಗಬೇಕು ಅಂತ ನಿಯಾಮಕ ಪರಮಾತ್ಮ ನಿಯೋಜನೆ ಮಾಡಿಟ್ಟಿದ್ದಾನೆ. ಅದರಂತೆ ಸೃಷ್ಟಿ ಎಲ್ಲಿವರೆಗೂ ಇರುತ್ತೋ ಇದು ಜನ್ಮ ಮರಣ ಚಕ್ರ ದೇಹಕ್ಕೆ ನಡೀತಾನೇ ಇರುತ್ತದೆ. ಆದರೆ ಅದು ಎಲ್ಲದಕ್ಕಿಂತ ಬೇರೆ. ಜನ್ಮ ಮರಣ ದೇಹಕ್ಕಿದೆ, ಮನಸ್ಸಿಗಿದೆ, ಆದರೆ ನನಗಿಲ್ಲ. ನಾನು ಯಾರಪ್ಪ? ದಾಸಮಣೆ ಅಸೆ ಅಕ್ಷಯ ಅವಿನಾಶ. ಅಕ್ಷಯ, ಯಾವುದಕ್ಕೆ ಕ್ಷಯವಿಲ್ಲ. ದೆರ್ ಇಸ್ ನೋ ಡೆತ್ ಟು ಇಟ್. ಅವಿನಾಶ, ವಿನಾಶವೇ ಇಲ್ಲ ಅದಕ್ಕೆ. ಆ ಬ್ರಹ್ಮ ಚಿದಾಕಾಶ ಚಿದಂಬರ. ಚಿದಾಕಾಶದಲ್ಲಿ ಸರ್ವವ್ಯಾಪಕನಾಗಿದ್ದ ಆ ಬ್ರಹ್ಮವಸ್ತು ನನ್ನ ಒಳಗಿದೆ. ಆದರೆ ಅದು ಅಲಿಪ್ತನಾಗಿದ್ದೀನಿ ನಾನು, ನನಗೆ ಯಾವ ಮಾತಿಗೂ ಸಂಬಂಧವಿಲ್ಲ ಅಂತ ಒಂದು ಈ ಜ್ಞಾನಪರಭಂಗ ಇದರ ಮುಖಾಂತರ ಅವ್ರು ನಮಗೆ ಬೋಧನೆ ಏನು ಮಾಡ್ತಾರಪ್ಪ? ನಾವು ಎಲ್ಲಿ ಸ್ಥಿರವಾಗಿರಬೇಕು? ಬ್ರಹ್ಮ ಚಿದಾಕಾಶ ಚಿದಂಬರ. ಚಿದಂಬರ ಅಂದರೆ ಏನಪ್ಪ? ಶುದ್ಧವಾದ ಜ್ಞಾನ. ಆ ಶುದ್ಧವಾದ ಜ್ಞಾನ ಚಿದಾಕಾಶದಲ್ಲಿ ನೆಲೆಸ್ತಿದೆ, ಸ್ಥಿರವಾಗಿದೆ ಅದು. ಆ ಜ್ಞಾನದಿಂದ ನನಗೆಲ್ಲ ಬೋಧನೆ ಆಗುತ್ತೆ. ನಾನು ಯಾರು ಅಂತ ಗೊತ್ತಾಗುತ್ತೆ. ಹೂ ಆಮ್ ಐ ಅಂತ ಗೊತ್ತಾಯಿತು. ಹೂ ಆಮ್ ಐ ಅಂತ ನನಗೆ ಗೊತ್ತಾದ್ಮೇಲೆ ನಾನು ಹೆಂಗಿರಬೇಕು? ಎಲ್ಲ ವಿಷಯದಿಂದ, ವಸ್ತುವಿಂದ, ಜಗತ್ತಿಂದ ನಿರ್ಲಿಪ್ತನಾಗಿರಬೇಕು. ಆಗೋಗುವ ಘಟನೆಗಳೆಲ್ಲ ಮನಸ್ಸಿನ ವ್ಯಾಪಾರ, ಸಾಕ್ಷಿ ಭಾವದಿಂದ ನೋಡಬೇಕು. ಅವಾಗ ನಾನು ಹೆಂಗಿರ್ತೀನಪ್ಪ? ನಿಶ್ಚಳ. ಯಾವಾಗಲೂ ನಾನು ಆ ಚಿದಾಕಾಶದಲ್ಲಿ ನೆಲೆಸಿರ್ತೀನಿ. ಬ್ರಹ್ಮ ಚಿದಾಕಾಶ ಚಿದಂಬರ. ಶುದ್ಧವಾದ ಜ್ಞಾನ ಯಾವಾಗಲೂ ಗಂಗೆಯಂತೆ ಧಾರಾಕಾರವಾಗಿ ಹರಿತಾ ಇರುತ್ತೆ. ಶುದ್ಧವಾದ ಜ್ಞಾನ, ಸಂಪೂರ್ಣ ನಿಶ್ಚಲತ, ಸಂಪೂರ್ಣ ಸ್ಥಿರತ್ವ, ಕಾಮ್, ಪಾಯ್ಸ್ಡ್, ಇಕ್ವಿಪಾಯ್ಸ್ಡ್ ಅಂತೀವಿ ನಾವು, ಇಕ್ವಾನಿಮಿಟಿ, ಸಮಚಿತ್ತ. ಅವಾಗ ಮನಸ್ಸು ಹೆಂಗಿರುತ್ತೆ? ಶಾಂತ. ಯಾವ ಅಲೆಗಳು ಏಳೋದಿಲ್ಲ. ಸಾಗರದಲ್ಲಿ ಒಂದಾದ ಮೇಲೆ, ಆ ಪರಬ್ರಹ್ಮ ವಸ್ತುವಲ್ಲಿ ಮನಸ್ಸು ಹೋಗಿ ವಿಲೀನ ಆದಮೇಲೆ ಸಾಗರ ಹೆಂಗಿರುತ್ತೆ? ಶಾಂತವಾಗಿರುತ್ತೆ. ಕಾಮ್ ಆ್ಯಂಡ್ ಸ್ಟಿಲ್ನೆಸ್ ಆಫ್ ದ ಮೈಂಡ್ ಅಂತೀವಿ ನಾವು ಅದಕ್ಕೆ. ಸ್ಟಿಲ್ನೆಸ್ ಆಫ್ ದ ಮೈಂಡೇ ಪರಬ್ರಹ್ಮ ವಸ್ತು. ಅಲೆಗಳು ಏಳೋ ತನಕ ನನ್ನ ಮನಸ್ಸು ಹೊರಗಡೆ ಹರಿದಾಡ್ತಿರತ್ತೆ, ಆದರೆ ನಾನು ನಿರ್ಲಿಪ್ತನಾಗಿ ಅದನ್ನು ನೋಡ್ತಾ ಇರ್ತೀನಿ. ಅದಕ್ಕನ್ನೋದು ಸಾಕ್ಷಿ ಭಾವ ಅಂತ. ರಾಜಾರಾಮ್ ಮಹಾರಾಜರ ಚರಣಕ್ಕೆ ಅಭಂಗವನ್ನು ಅರ್ಪಿಸುತ್ತಾ, ಲೋಕ ಸಮಸ್ತ ಸುಖಿನೋ ಭವಂತು. ಸದ್ಗುರು ಚರಣಾರವಿಂದ ಅರ್ಪಣಮಸ್ತು. ಜೈ ಚಿದಂಬರ.